ನಾನಿವತ್ತು ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ತೋರಿಸ್ತೀನಿ ನೋಡಿ. ಕೃಷ್ಣನ ದರ್ಶನ ಮಾಡಬೇಕು ಅಂತಂದರೆ ನೀವು ಉಡುಪಿಗೆ ಹೋಗಬೇಕು ಅಂತ ಇಲ್ಲ ನೋಡಿ. ಈ ದೇವಸ್ಥಾನ ಬಂದು ಈ 12 ಅಥವಾ 13ನೇ ಶತಮಾನದ ದೇವಸ್ಥಾನ. ಇದು ಹೊಯ್ಸಳರ ಕಾಲದ ನಿರ್ಮಾಣ ಅಂತ ನಮಗೆ ತಿಳಿದು ಬಂದಿದೆ. ಹಿಂದ್ಗಡೆ ಸ್ವಲ್ಪ ಹಾಳಾಗಿದೆ. ಒಂದ್ಸಲ ಒಳಗಡೆ ಹೋಗೋ ಪ್ರಯತ್ನ ಮಾಡ್ತೀನಿ. ಮೊದಲು ಇಲ್ಲಿಂದನೇ ವಿಗ್ರಹ ಕಾಣುತ್ತಾ ಅಂತ ನೋಡೋಣ ಬನ್ನಿ. ಒಂದ್ಸಲ ಒಳಗಡೆ ಹೇಗಿದೆ ಅಂತ ಅಂದ್ಬಿಟ್ಟು. ಆದರೂ ದೇವಸ್ಥಾನನ ಒಳಗಡೆಯಿಂದ ನೋಡಬೇಕಲ್ಲ. ಒಂದು ಕೇಳ್ತೀನಿ ಒಂದ್ಸಲ, ಇಲ್ಲೇ ಹತ್ರ ಯಾರನ್ನ ಇದ್ರೆ ಒಂದ್ಸಲ ಕೇಳ್ಬಿಟ್ಟು ನೋಡ್ತೀನಿ. A few moments later. ಇನ್ನು ಈ ದೇವಸ್ಥಾನದಕ್ಕೆ ಎದುರುಗಡೆನೆ ನೋಡ್ಕೊಳ್ಳೋರು ಇರೋದ್ರಿಂದ ಪೂಜಾರು ಮನೆ ಅನ್ಸುತ್ತೆ ಮೋಸ್ಟ್ಲಿ. ತೆಗೆದು ನೋಡೋಣ ಅಂತ ಅಂದ್ಬಿಟ್ಟು ಕೊಟ್ರಪ್ಪ ನಮ್ಮ ದೃಷ್ಟಕ್ಕೆ. ಬನ್ನಿ ಹಾಗೆ ಒಳಗಡೆ ಹೋಗ್ಬಿಟ್ಟು ಶ್ರೀಕೃಷ್ಣನ ವಿಗ್ರಹ ಹೇಗಿದೆ ದರ್ಶನ ಮಾಡಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಒಂದ್ಸಲ ಬಂದು ನೋಡಲೇಬೇಕಿದ್ನ. ನೋಡಿ ಎಷ್ಟು ಚೆನ್ನಾಗಿದೆ ಶ್ರೀ ವೇಣುಗೋಪಾಲ ಸ್ವಾಮಿ. ನೋಡಿ ಮೇಂಟೆನೆನ್ಸ್ ಇಲ್ದಲೇ ನೋಡಿ ತೋರಿಸ್ತೀನಿ ನೋಡಿ. ಇದೆಲ್ಲ ನೀರೆಲ್ಲ ಬಂದ್ಬಿಟ್ಟಿದೆ, ಮಳೆ ನೀರೆಲ್ಲ. ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ನೋಡ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಇಲ್ಲಿ ಗ್ರಾಮಸ್ಥರು ಹೇಳೋ ಹಾಗೆ ಈ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ವಿಶೇಷವಾಗಿ ಪೂಜೆಗಳನ್ನೆಲ್ಲ ನಡೆಯುತ್ತೆ. ತುಂಬ ಚೆನ್ನಾಗಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಬನ್ನಿ ಅಲ್ಲಿ ಗ್ರಾಮಸ್ಥರು ಒಂದೆರಡು ಮಾತುಗಳನ್ನ ಆಡ್ತಾರೆ, ಕೇಳ್ಕೊಬರೋಣ. ಹಾಗೆ ಶ್ರಾವಣ ಮಾಸದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂತ ಬರುತ್ತೆ. ಪ್ರತಿ ವರ್ಷನೂ ಹಿಂದೆಲ್ಲ ಮಾಡ್ಕೊಂಡು ಯಾವ ರೀತಿ ಅವರೆಲ್ಲ ನೆರವೇರಿಸ್ಕೊಂಡು ಬರ್ತಿದ್ರು. ಅಂದರೆ ಆ ರೀತಿ ನಾವು ಮಾಡೋಕ್ಕಾಗಲಿಲ್ಲ ಅಂತಾದ್ರೂ ಇವಾಗ ಏನಾಗುತ್ತೆ, ಈಗ ಅಭಿಷೇಕ ಅಲಂಕಾರ ಎಲ್ಲ ಮಾಡ್ಕೊಂಡು ನಮ್ಮ ಕೈಲಾದದೆಲ್ಲನೂ ಮಾಡ್ಕೊಂಡು ಅನ್ನದಾನ ಎಲ್ಲ ಮಾಡ್ಕೊಂಡು ಇವಾಗಲೂ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಇಂಪ್ರೂವ್ಮೆಂಟ್ ಏನು ಅಂತ ಅಂದರೆ, ಈಗ ಎಲ್ರಿಗೂ ನಾವು ಸಾಕಷ್ಟು ಅರ್ಜಿಗಳನ್ನು ಕೊಟ್ಟು ತಾಲೂಕು ಆಫೀಸ್ನವ್ರಿಗೆಲ್ಲ ಕೊಟ್ಟು ಅಧಿಕಾರಿಗಳಿಗೆಲ್ಲ ಕೊಟ್ಟು ಎಲ್ಲ ಮಾಡೋದಂದ್ರೆ ಏನಾಗುತ್ತೆ, ಸಪೋರ್ಟ್ ಬೇಕು. ಒಬ್ಬರೆಲ್ಲ ಓಡಾಡ್ಕೊಂಡು ಮಾಡೋವಂಥದ್ದಲ್ಲ. ಇನ್ನು ಯಾವುದೇ ದೇವಸ್ಥಾನ ಆದ್ರೂ ಅದು ಚೆನ್ನಾಗಿ ಇಂಪ್ರೂವೈಸ್ ಆಗಬೇಕು, ಜನಗಳು ಬರಬೇಕು, ಬಂದು ನೋಡಬೇಕು ಅಂತಂದರೆ ಅದ್ರದ್ದು ಮಹಿಮೆ ಜಾಸ್ತಿ ಇರಬೇಕು. ಎಲ್ಲ ಪಾಪ್ಯುಲಾರಿಟಿ ಆದರೆ ಎಲ್ಲ ಜನ ಬಂದು ಮುತ್ಕೊಂಡು ಬಂದು ನೋಡ್ತಾರೆ. ಇನ್ನು ಈ ದೇವಸ್ಥಾನ ಬಂದು ಪಂಚಲಿಂಗೇಶ್ವರನ ದೇವಸ್ಥಾನ, ಅದೇ ಊರಲ್ಲಿರೋದು. ಈ ಊರು ಯಾವುದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಬನ್ನಿ.